ಡಾಕ್ಟರ್ ಬೂಮ್ ಹಾಕಿ ಬೆಳೆದಿರ್ತಕ್ಕಂಥ ಗೋಧಿ ಬೆಳೆ ಇದು ನೋಡ್ಬೋದು ಎಲ್ಲ ರೈತರು. ಡಾಕ್ಟರ್ ಬೂಮ್ ಬಿತ್ತುವಾಗೂ ಕೂಡ ಬೂಮ್ ಹಾಕಿದ್ದೀವಿ. ಆಮೇಲೆ ಇದು ಒಂದು 2 ತಿಂಗಳಾದಮೇಲೆ ಮತ್ತೊಮ್ಮೆ ಪೌಡ್ರ್ ಯೂಸ್ ಮಾಡಿದ್ವಿ ನಾವು. ಡಾಕ್ಟರ್ ಬೂಮ್ ಹಾಗೂ GroH98 ಬೂಸ್ಟು ಸೇರಿ 3 ಮಿಕ್ಸ್ ಮಾಡಿ ಹಾಕಿದ್ದೀವಿ. ಇದು ಟೋಟಲ್ 3 ಎಕರೆ ಇದೆ. 3 ಎಕರೆಗೆ 10 ಚೀಲನ ಯೂಸ್ ಮಾಡಿದ್ದೀವಿ. ಬಿತ್ತುವಾಗ 3 ಚೀಲ ಮಾತ್ರ ಯೂಸ್ ಮಾಡಿದ್ದು, 4 ಚೀಲ ಹಾಕಿದ್ದೀವಿ. ಆಮೇಲೆ ಇದರ ಬಾಜುಕಿನೇ ಇಲ್ಲಿ DAP ಕೆಮಿಕಲ್ DAP ಹಾಕುವಾಗ ಬಿದ್ದಿದ್ದಾರೆ. ಇದ್ರ ಬಾಜು ನೋಡ್ಬೋದು, ಇದೇ ಒಂದು ಜಮೀನಿನ ಡಿಫ್ರೆನ್ಸ್ ಇಲ್ಲಿದೆ. DAP ಹಾಕಿ ಬಿತ್ತಿರೋದು ಇದು. ಈ ಬೆಳೆನ ನೋಡ್ಬೋದು, ಗೋಧಿ. ಆಮೇಲೆ ಯೂರಿಯಾ ಹಾಕಿದ್ದಾರೆ ಇವರು. ಏನಿಲ್ಲ, ಸುಮ್ಮನೆ ನೋಡ್ಬೇಕಂತ ಇದು 1 ಎಕರೆ ಮಾಡಿದ್ವಿ. ಇದು ಹೆಂಗಿದೆ, ಈ ಬೆಳೆ ಬೆಳ್ಳಗೆ ಇದೆ. ಆಮೇಲೆ ಹಳಕ್ಕೆ ಕಂಪ್ಲೀಟಾಗಿ ಸಂಪೂರ್ಣ ಹಸಿರು ಕಲರ್ ಇಲ್ಲ, ಬಿಳಿ ಬಿಳಿ ಇದೆ. ಅದರಷ್ಟು ಸಮೃದ್ಧಿಯಾಗಿ ಗಡ್ಡೆ ಬಂದಿಲ್ಲ. ನೋಡ್ಬೋದು, ಪ್ರತಿಯೊಬ್ಬರ ರೈತರಿಗೂ ಇಲ್ಲೇ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ಡಾಕ್ಟರ್ ಬೂಮ್ನ ರಿಸಲ್ಟ್ ಇದು. DAP ಬಿತ್ತುವಾಗ DAP ಹಾಕಿದ್ದಾರೆ. ಆಮೇಲೆ 1.5 ತಿಂಗಳ ನಂತರ ಯೂರಿಯಾ ಬಳಕೆ ಮಾಡಿದ್ರೆ ಈ ಬೆಳೆಗೆ. ಇದು 1 ಎಕರೆ ಇದೆ. ಆಮೇಲೆ ಇದರ ಪಕ್ಕದಲ್ಲಿನೇ ಇದು ನೋಡ್ಬೇಕಂತೇಳಿ ನಾವು 4 ಎಕರೆನ ಇದೊಂದು ಬೇರೆ ಪಟ್ಟಿನೇ. ಇದು ಬಿತ್ತುವಾಗ ಕಾಳು ಗೊಬ್ಬರ ಡಾಕ್ಟರ್ ಬೂಮನ್ನು ಯೂಸ್ ಮಾಡಿದ್ವಿ. ಇದು ಯಾವ ಥರ ಹೆಚ್ಚಿನ ಪ್ರಮಾಣದಲ್ಲಿ ಗಡ್ಡಿ ಒಡೆದು ಬಂದಿದೆ ನೋಡ್ಬೋದು. ಪ್ರತಿ ಜಾಗ ತಿರುಗಾಡೋಕ್ಕೆ ಮಧ್ಯದಲ್ಲಿ ಜಾಗ ಇಲ್ಲ, ಅಷ್ಟೊಂದು ಸಮೃದ್ಧಿಯಾಗಿ ಬೆಳೆ ಗಡ್ಡಿ ಒಡೆದು ಬಂದಿದೆ ಇದು ಗೋಧಿ. ಆಮೇಲೆ ಎಷ್ಟು ಹಸಿರಿದೆ. ಆಮೇಲೆ ತೆನೆ ಕೂಡ ದಪ್ಪ ಉದ್ದ ಇದೆ, ನೋಡ್ಬೋದು. 1.5 ತಿಂಗಳು 2 ತಿಂಗಳ ನಂತರ ಇದಕ್ಕೆ ಪೌಡ್ರನ್ನ ನಾವು ಒಂದು 10 ಚೀಲ ಹಾಕಿದ್ವಿ. ಬಿತ್ತುವಾಗ ಒಂದು 4 ಚೀಲ ಹಾಕಿದ್ವಿ. ಇದು 4 ಎಕರೆ ಇದೆ ಮೇಲ್ಗಡೆ, ಇದು 3 ಎಕರೆ, ಅದು 1 ಎಕರೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.